ವೀಕ್ಷಕರೇ ನಮಸ್ಕಾರ. ಇವತ್ತಿನ ಏನಪ್ಪಾ ಅಂದ್ರೆ ಹುಮ್ನಾಬಾದ್ ತಾಲೂಕಿನ ಒಂದು ದುಮ್ಮಲ್ಸೂರ್ ಗ್ರಾಮದಲ್ಲಿದ್ದೀವಿ. ಹೌದು ವೀಕ್ಷಕರೇ, ಸರ್ಕಾರದ ಒಂದು ಪಂಚ ಗ್ಯಾರಂಟಿ ಯೋಜನೆ ಏನಿದೆ ಒಂದು ಜನರಿಗೆ ಒಂದಲ್ಲ ಒಂದು ರೀತಿಯಾಗಿ ಅನುಕೂಲವಾಗ್ತಾ ಇದೆ. ಹೌದು ವೀಕ್ಷಕರೇ, ಇವತ್ತಿನ ದಿನ ದುಮ್ಮಲ್ಸೂರ್ನಲ್ಲಿ ಒಬ್ಬ ಮಹಿಳೆ ಏನಪ್ಪಾ ಅಂತಂದ್ರೆ ತನಗೆ ಬರುವಂತ ಗೃಹಲಕ್ಷ್ಮಿಯ ಹಣದಿಂದ ಏನಪ್ಪಾ ಅಂದ್ರೆ ತಾವು ಪದವಿ ಮುಗಿಸಿದ ಮೇಲೆ ಮುಂದೆ ಏನೂ ಓದಬಾರ್ದು ಅನ್ಕೊಂಡಿದ್ರು. ಆದ್ರೆ ನೇರವಾಗಿ ಗೃಹಲಕ್ಷ್ಮಿ ಹಣ ಬಂದಿರುವುದರಲ್ಲಿ ಏನಪ್ಪಾ ಅಂದ್ರೆ ತಮ್ಮ BEd ಅನ್ನ ಮುಗಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅವ್ರ ಜೊತೆ ನೇರವಾಗಿ ಮಾತಾಡೋಣ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ. ನಾನು ದುಮ್ಮನ್ಸೂರ್ ನಿವಾಸಿಯಾಗಿದ್ದೇನೆ. ನಾನು BEd ಪದವಿಯನ್ನು ಓದುತ್ತಾ ಇದ್ದೇನೆ. ನನ್ನ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಯಿಂದ BEd ಪದವಿಯನ್ನು ಓದ್ತಾ ಇದ್ದೇನೆ. ಇಲ್ಲವಾದರೆ ನಾನು ಪದವಿಯನ್ನು ಓದ್ಲಕ್ಕ ಸಾಧ್ಯವಾಗುತ್ತಾ ಇರಲಿಲ್ಲ. ಮೇಡಮ್, ನಿಮ್ಗೆ ಏನಾದ್ರೂ ಇತ್ತ? ನಾನು ಈಗ ತಾವು ಪದವಿಯನ್ನ ಮುಗಿಸಿದ್ರಿ, ಪದವಿಯಲ್ಲಿ ಯಾವ್ದು ಮುಗಿಸಿದ್ರಿ ಮೇಡಮ್? ನಾವು BA ಅನ್ನು ಮುಗಿಸಿದ್ದೇವೆ. BA ಮುಗಿಸಿದ್ರ, ಆಮೇಲೆ ಏನಾದ್ರು BEd ಕಲಿಬೇಕಂತ ಹೇಳಿ? ಹಾ, ನಂಗೆ ತುಂಬಾ ಆಸಕ್ತಿ ಇತ್ತು BEd ಕಲಿಬೇಕಂತ. ನನ್ನ ಹತ್ರ ದುಡ್ಡಿರ್ಲ ಕಾರಣವಾಗಿ ನಾನು ಅಲ್ಲೇ ಸ್ಟಾಪ್ ಮಾಡಿದ್ದೆ. ಸಿದ್ದರಾಮಯ್ಯನವರ ಗೃಹಲಕ್ಷ್ಮಿ ಯೋಜನೆಯಿಂದ ಮುಂದುವರಿಸ್ತಾ ಇದ್ದೇನೆ. ಎಷ್ಟು ಕಂತ ಅಮೌಂಟ್ ಬಂದಿದೆ ಮೇಡಮ್ ಇಲ್ಲಿವರೆಗೂ? ಹಾ. ಏನ್ ಅನ್ಸುತ್ತೆ, ಹೇಗ್ ಅನ್ಸುತ್ತೆ, ಏನ್ ಹೇಳಕ್ ಬಯಸ್ತೀರಾ ನೀವು? ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಹೀಗೆ ಮುಂದುವರಿಸ್ಬೇಕಂತ ನನ್ನ ವಿನಂತಿ. ಎಲ್ಲ ಒಂದ್ ಕಡೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ಸರ್ಕಾರ ಆದ್ರೆ, ಇಲ್ಲೊಂದು ಹೆಂಗಂದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ನಿಜಕ್ಕೂ ಕೂಡ ಕುಟುಂಬದ ಮುಖ್ಯಸ್ಥರಾಗಿರುವಂತವ್ರು ಏನಪ್ಪಾ ಅಂದ್ರೆ ನಾನು ಏನೋ ಒಂದು ಮಾಡ್ಬೇಕು ಅನ್ನೋದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಹಕಾರಿಯಾಗಿದೆ. ನಿಜಕ್ಕೂ ಕೂಡ ಇವರು ತಮ್ಮ ಪದವಿಯನ್ನ ಮುಗಿಸಿದ ನಂತರ ತಾವು ಮುಂದೆ BEd ಅನ್ನ ವೃತ್ತಿಪರವನ್ನ ಕೋರ್ಸ್ ಅನ್ನ ಕಲಿಬೇಕಂತೇಳಿ ಏನ್ ಆಸೆ ಇದೆ ಮೇಡಮ್? ಗೌರ್ಮೆಂಟ್ ಟೀಚರ್ ಅಥವಾ ಲೆಕ್ಚರರ್ ಆಗ್ಬೇಕೆಂಬ ಆಸೆ ಇದೆ. ಹೌದು. ಏನ್ ಹೇಳಕ್ ಬಯಸ್ತೀರಾ? ಹೇಗ್ ಅನ್ಸ್ತಾ ಇದೆ? ಈಗ ನೀವೆಲ್ಲ ಮೊದಲು ನೀವು ಎಲ್ಲೋ ಒಂದ್ ಕಡೆ ಕನ್ಸ್ಕೊಂಡಿದ್ರಿ BEd ಮುಗಿಸ್ಕೋಬೇಕು, ನಾನು ಟೀಚರ್ ಆಗ್ಬೇಕಂತೇಳಿ. ಈ BEd ನಡೀತಾ ಇದೆ, ಹೇಗಿದೆ ಅಂತ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ದುಡ್ಡು ತುಂಬಾ ಸಹಾಯ ಆಗ್ತಾ ಇದೆ ನನ್ನ ಎಜುಕೇಶನ್ಗೆ. ಇಲ್ಲಾಂದ್ರೆ ನನ್ನ ಎಜುಕೇಶನ್ ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟಿದ್ದೆ. ಈ ದುಡ್ಡು ಬಂದ್ಮೇಲೆ ನಾನು ಎಜುಕೇಶನ್ ಮುಂದುವರಿಸ್ತಾ ಇದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ಬೇಕಂತ ನಂಗೆ ಆಸೆ ಇದೆ. ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಬಟ್ ದುಡ್ಡನ್ನ ಮುಂದುವರಿಸ್ಬೇಕಂತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಮಾಡ್ಬೇಕನ್ನ ಕೊಡ್ಬೇಕು. ಎಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಏನು ಕೊಡೋದಿಲ್ವಾ? ಈಗ ಮ್ಯಾನೇಜ್ಮೆಂಟ್ ಕೊಟ್ಟದವ್ರಿಗೆ ಕೊಡ್ತಾ ಇಲ್ಲ. ಕೊನೆಯದಾಗಿ ಅಮ್ಮ ಏನ್ ಹೇಳಕ್? ನನಗೆ ಕೊನೆಯದಾಗಿ ಸಿದ್ದರಾಮಯ್ಯ ಸರ್ ಅವರಿಗೆ ಅಭಿನಂದನೆ ತಿಳಿಸಬೇಕೆಂಬ ಆಸೆ ಇದೆ. ಹೀಗೆ ಕಂಟಿನ್ಯೂ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಬೇಕಂತ ನನ್ನ ವಿನಂತಿ. ಇದು ದುಮ್ಮಲ್ಸೂರ್ ಗ್ರಾಮದಲ್ಲಿರುವಂತಹ ಪೂರ್ಣಿಮಾ ಅವರ ಮಾತು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ರೀತಿಯಾಗಿ ಒಂದು ಪಂಚ ಗ್ಯಾರಂಟಿ ಯೋಜನೆ ಯಾವ ರೀತಿಯಾಗಿ ಸಹಕಾರಿಯಾಗಿವೆ ಅನ್ನೋದನ್ನ ನಾವು ನಿಮ್ಗೆ ಮತ್ತೊಂದು ಸುದ್ದಿಯಲ್ಲಿ ತೋರಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ JK ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.